ಹೆಸರು ಅರ್ಪಿತಾ ಮಹೇಶ್ ಉಂಟ್ರಿಗೌಡ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರಿನ ಹೆಸರು ಮದ್ನಹಳ್ಳಿ. ನಾನು ಪ್ರತಿದಿನವೂ ನವಸಹಯೋಗ ಫೌಂಡೇಶನ್ ಮತ್ತು ಪೋಲಾರಿಸ್ ಸಂಸ್ಥೆಯು ನಡೆಸುತ್ತಿರುವ ಕಾರ್ಯಕ್ರಮಕ್ಕೆ ಪ್ರತಿದಿನವೂ ಭಾಗವಹಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಯೋಗದ ಬಗ್ಗೆ ತಿಳಿಸುತ್ತಾರೆ ಮತ್ತು ಅದರಿಂದಾಗುವ ಪ್ರಯೋಜನದ ಬಗ್ಗೆ ತಿಳಿಸುತ್ತಾರೆ. ಇದರಿಂದ ನನ್ನಲ್ಲಿ ಹಲವಾರು ಬದಲಾವಣೆಗಳನ್ನು ಕಂಡುಕೊಂಡಿದ್ದೇನೆ. ಪ್ರಕೃತಿ ಪ್ರೇಮಿ ಮತ್ತು ಕಾರ್ಯಕ್ರಮದಿಂದ ಪ್ರಕೃತಿಯೊಂದಿಗೆ ಸಂಬಂಧ ಬೆಳೆಸಿಕೊಂಡಿದ್ದೇನೆ. ಮತ್ತು ಬೋರ್ಡ್ ಗೇಮ್ಸ್ ಬಗ್ಗೆ ಅರಿವಿರಲಿಲ್ಲ. ನವಸಹಯೋಗ ಫೌಂಡೇಶನ್ ಕಾರ್ಯಕ್ರಮ ಬಂದ ನಂತರ ಬೋರ್ಡ್ ಗೇಮ್ಸ್ ಬಗ್ಗೆ ನಮಗೆ ಅರಿವು ಬಂದಿದೆ. ಅದರಲ್ಲಿ ನಮಗೆ ಆಡಲು ಕೊಡುತ್ತಾರೆ. ನಮಗೆ ಪ್ರತಿದಿನವೂ ಖೋ-ಖೋ, ಕಬಡ್ಡಿ, ರಿಲೇ ಆಟಗಳನ್ನು ಆಡಿಸುತ್ತಾರೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿದ್ದೇನೆ. ಪ್ರತಿದಿನವೂ ನಡೆಸುತ್ತಿರುವ ಈ ಕಾರ್ಯಕ್ರಮದಲ್ಲಿ ನಾನು ದಿನದಿಂದ ದಿನಕ್ಕೆ ಹೆಚ್ಚಿನ ಆಸಕ್ತಿ ಹೆಚ್ಚಾಗುತ್ತಿದೆ ಮತ್ತು ನಮ್ಮ ಯೋಗದ ಟೀಚರ್ ಚೆನ್ನಾಗಿ ಯೋಗ ಹೇಳಿಕೊಡುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಪೂರ್ವಿ ಗೌಡ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನವಸಂಯೋಗ ಫೌಂಡೇಶನ್ ಮತ್ತು ಪೋಲಾರಿಸ್ ಸಂಸ್ಥೆಯಲ್ಲಿ ಪ್ರಕೃತಿ ಪ್ರೇಮ್ ಬಗ್ಗೆ ತಿಳಿದುಕೊಂಡಿದ್ದೇನೆ. ಗಿಡ ಪಪ್ಪಾಯಿ ಗಿಡ. ನಾನು ಆ ಗಿಡವನ್ನು ನನ್ನ ಅಪ್ಪ ಅಮ್ಮನ ಜೊತೆ ಹಚ್ಚಿದ್ದೇನೆ. ಅದಕ್ಕೆ ನಾನು ದಿನಾಲೂ ನೀರನ್ನು ಹಾಕುತ್ತೇನೆ. ಅದಕ್ಕೆ ಬಹಳ ಪ್ರೀತಿಸುತ್ತೇನೆ. ಅದರ ನಿಕ್ ನೇಮ್ ನೀಲು. ಹೆಸರು ಸಮರ್ಥ್ ಪಾಟೀಲ್. ನಾನು ಕೆರವಾಡ್ನಲ್ಲಿದ್ದೇನೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನವಸಹಯೋಗ ಫೌಂಡೇಶನ್ ಮತ್ತು ಪೋಲಾರಿಸ್ ಸಂಸ್ಥೆಯಲ್ಲಿ ನಾನು ದಿನಾಲೂ ಯೋಗ ಮಾಡುತ್ತೇನೆ. ಹಾಗೆಯೇ ಸ್ಪೋರ್ಟ್ಸ್ಗಳನ್ನು ಆಡುತ್ತಿದ್ದೇನೆ. ಅವು ರನ್ನಿಂಗ್, ಕಬಡ್ಡಿ, ಖೋ-ಖೋ ಇತರ ಆಟಗಳು. ನಾನು ಈ ನವಸಹಯೋಗ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಧನ ಕೌಶಲ್ಯದ ಬಗ್ಗೆ ತಿಳಿದುಕೊಂಡಿದ್ದೇನೆ. ನಾನು 178 ರೂಪಾಯಿಗಳನ್ನು ಜಮಾ ಮಾಡಿದ್ದೇನೆ. ಆ ರೂಪಾಯಿಗಳನ್ನು ನಾನು ಬ್ಯಾಂಕ್ ಸೇವಿಂಗ್ನಲ್ಲಿ ಜಮಾ ಮಾಡಿದ್ದೇನೆ. ನಾನು ಭಾರತಿ ನಲೋಡೆ, ಮುಖ್ಯಾಧ್ಯಾಪಕರು PMC ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಮಂಗಳವಾಡ. ಈ ನಮ್ಮ ನವಸಹಯೋಗ ಫೌಂಡೇಶನ್ ಅವರು ನಮ್ಮ 2 ವರ್ಷದಿಂದ ನಮ್ಮ ಶಾಲೆಗೆ ಮಕ್ಕಳ ಒಂದು ಮೌಲ್ಯಗಳ ಬೆಳವಣಿಗೆಗೆ ಮತ್ತು ಆರೋಗ್ಯಕರವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಅದರಲ್ಲಿ ಯೋಗ ಇರ್ಬೋದು, ಮತ್ತು ಅವರು ಪರಿಸರ ಸಂರಕ್ಷಣೆಗೆ ಮಕ್ಕಳಿಂದ ಗಿಡಗಳನ್ನು ಬೆಳೆಸಿ ಮರಗಳ ಮಹತ್ವ, ಮರದಿಂದ ಏನೇನಾಗ್ತದೆ ವೈಜ್ಞಾನಿಕವಾಗಿ ಮಕ್ಕಳಿಗೆ ಮನೋಭಾವನೆ ಕೂಡ ಮೂಡಿಸ್ತಾ ಇದ್ದಾರೆ. ನನ್ನ ಹೆಸರು ಸರೋಜಾ ಭುಜಂಗ್ ಭಂಡಾರಿ. ನಮ್ಮ ಊರು ಹುಣಸ್ವಾಡು. ನನ್ನ ಮಕ್ಕಳು ದಿನಾಲೂ ನವಸಹಯೋಗ ಫೌಂಡೇಶನ್ ಪೋಲಾರಿಸ್ ಕಾರ್ಯಕ್ರಮಕ್ಕೆ ದಿನಾಲೂ ಹೋಗುತ್ತಾರೆ. ತುಮಕೂರಿನಲ್ಲಿ ನಡೆದ ಖೋ-ಖೋ ಮ್ಯಾಚ್ನಲ್ಲಿ ನನ್ನ ಮಗ ಫಸ್ಟ್ ಪ್ರೈಸ್ ತಗೊಂಡು ಬಂದಿದ್ದು ನನಗೆ ಬಹಳ ಖುಷಿಯಾಯಿತು. ನಾನು ಸುರೇಖಾ ಟೋಸೂರ್. ನಾನು ನವಸಹಯೋಗ ಫೌಂಡೇಶನ್ ಮತ್ತು ಪೋಲಾರಿಸ್ ಸಂಸ್ಥೆಯಲ್ಲಿ ಕಳೆದ 6 ತಿಂಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನಗೆ ಈ ಸಂಸ್ಥೆಯಿಂದ ಬಹಳಷ್ಟು ಉಪಯೋಗಗಳಾಗಿವೆ. ನಾನು ಈ ಸಂಸ್ಥೆಯಿಂದ ಪ್ರಕೃತಿ ಪ್ರೇಮ್, ಧನ ಕೌಶಲ್ಯ ಮತ್ತು ಯೋಗಾಸನ ಅಂದ್ರೆ ಸೂರ್ಯ ನಮಸ್ಕಾರ ಮತ್ತು ಸ್ಪೋರ್ಟ್ಸ್ ಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೇನೆ. ನಾನು ದಿನಾಲೂ ಸ್ಪೋರ್ಟ್ಸ್ ಮತ್ತೆ ಯೋಗಾಸನವನ್ನ ಪ್ರಾಕ್ಟೀಸ್ ಮಾಡಿಸುತ್ತೇನೆ ಮಕ್ಕಳಿಗೆ. ಮಕ್ಕಳು ಇದರಲ್ಲಿ ಪಾಲ್ಗೊಳ್ಳಲು ಬಹಳ ಖುಷಿ ಪಡುತ್ತಾರೆ. ಮೊದಲು ನಾನು ಮನೆಯಲ್ಲಿ ಇದ್ದೆ. ನನಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ನಾನು ಆರ್ಥಿಕವಾಗಿ ಕೂಡ ಮುಂದುವರೆದಿದ್ದೇನೆ. ನನಗೆ ಕುಟುಂಬವನ್ನ ನೋಡಿಕೊಳ್ಳಲು ಕೂಡ ಇದು ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಧನ್ಯವಾದಗಳು.